ಫಸ್ಟ್ ಪಿ ಯು ರಿಸಲ್ಟಿಂದ ಇನ್ನೂ ರಿಕವರಿ ಆಗಿಲ್ಲ, ಅಷ್ಟರಲ್ಲಿ ಸೆಕೆಂಡ್ ಪಿ ಯು ಶುರುವಾಯಿತು. ಸೆಕೆಂಡ್ ಪಿ ಯು ಮಿಡ್ ಟರ್ಮ್ ಸಹ ಬಂದೇ ಬಿಡ್ತು. ಸಿಲೆಬಸ್ ಹೇಗೆ ಕವರ್ ಮಾಡೋದು, ಪ್ರಿಪರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಡೋಂಟ್ ವರಿ, ಈ ಚಿಕ್ಕ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಯು 1 month ಸ್ಟಡಿ ಪ್ಲಾನ್ ಫಾರ್ ಯೋರ್ ಸೆಕೆಂಡ್ ಪಿ ಯು ಮಿಡ್ ಟರ್ಮ್. ಸೊ ದ ವೆರಿ ಫಸ್ಟ್ ಪ್ಲಾನ್ for your midterm exam is you have to identify your distractions and you have to overcome that. ಅಂದ್ರೆ you should be staying away from that. ಸೊ ಹೆಚ್ಚಿನ ಮಕ್ಕಳ ಡಿಸ್ಟ್ರಾಕ್ಷನ್ ಏನಂದ್ರೆ ಅದು ಮೊಬೈಲ್ ಇರುವಂತಹ ಸೋಷಿಯಲ್ ಮೀಡಿಯಾ ಇರಬಹುದು, ಅಥವಾ ಕೆಲವರ ವಾಟ್ಸ್ಆಪ್ ಮೆಸೇಜಸ್ ಇರ್ಬೋದು, ಹಾಗೆ ಎಷ್ಟೋ ಕಾಲ್ಸ್ಗಳು ನಿಮ್ಮ ಡಿಸ್ಟ್ರಾಕ್ಷನ್ಸ್ ಆಗಿರ್ತದೆ. ಸೊ ದಿನದಲ್ಲಿ 10 ನಿಮಿಷ ಓದಿ ಉಳಿದ ಟೈಮಲ್ಲಿ ಇಡೀ ದಿನ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋದು ಅಲ್ಲ. ಸೊ ಯು ಹ್ಯಾವ್ ಟು ಫಸ್ಟ್ ನೋ ವಿಚ್ ಆರ್ ಯೋರ್ ಡಿಸ್ಟ್ರಾಕ್ಷನ್ಸ್ ಅಂಡ್ ಯು ಹ್ಯಾವ್ ಟು ಸಿಂಪ್ಲಿ ಸ್ಟೇ ಅವೇ ಫ್ರಮ್ ದ್ಯಾಟ್. ಇದು ಬರೀ ನಿಮ್ಮ ಮಿಡ್ ಟರ್ಮಿಗಲ್ಲ, ನಿಮ್ಮ ಫೈನಲ್ ಎಕ್ಸಾಮಿಗೂ ಹೆಲ್ಪ್ ಆಗ್ತದೆ, ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಸಹ ಹೆಲ್ಪ್ ಆಗ್ತದೆ. ಅಂಡ್ ದ ಸೆಕೆಂಡ್ ಪ್ಲಾನ್ ಇಸ್ ನೋ ಯೋರ್ ಸಿಲೆಬಸ್ ಅಂಡ್ ಕಂಪ್ಲೀಟ್ ಯೋರ್ ಸಿಲೆಬಸ್. ಸೊ ನಿಮಗೆ ನಿಮ್ಮ ಈ ಮಿಡ್ ಟರ್ಮ್ ಎಕ್ಸಾಮಿನ ಸಿಲೆಬಸ್ ಗೊತ್ತಿರಬೇಕು, ಹಾಗೆ ನೀವು ಆನ್ ಟೈಮ್ ಕಂಪ್ಲೀಟ್ ಮಾಡ್ತಾ ಬರಬೇಕು. ಸೊ ಹೇಗೆ ನೀವು ನಿಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಬರಬೇಕು? ತುಂಬಾ ಸಿಂಪಲ್. ಪಾಠ ಏನು ಮಾಡಿರ್ತಾರೆ ಟೀಚರ್ಸ್, ಅದನ್ನ ಅದೇ ದಿನ ಮನೆಗೆ ಹೋಗಿ ಕಲ್ತು ಮುಗಿಸ್ಕೊಳ್ಬೇಕು. ಸೊ ನೆಕ್ಸ್ಟ್ ಡೇ ಎಕ್ಸಾಮ್ ಅಂತ ತಿಳ್ಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ಅಕಾರ್ಡಿಂಗ್ಲಿ. ಓಕೆ, ಸೊ ಈಗ ನಿಮ್ಮ ಮಿಡ್ ಟರ್ಮಿನ ಆಕ್ಚುಯಲ್ ಸಿಲೆಬಸ್ ಏನು ಅಂತ ಒಂದ್ಸಲ ತೋರಿಸ್ತೇನೆ. ಆಕ್ಚುಲಿ ಬೇರೆ ಬೇರೆ ಕಾಲೇಜಸ್ಗೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬೇರೆ ಬೇರೆ ಸಿಲೆಬಸ್ ಇದೆ ಅಲ್ವಾ? ಸೊ ಇಲ್ಲಿದೆ ನೋಡಿ, ಇದು ಸಿಲೆಬಸ್ ಆಫ್ ಫಿಸಿಕ್ಸ್. ಆಕ್ಚುಲಿ ಐ ಹ್ಯಾವ್ ಗಾಟ್ ಒನ್ ಸಿಲೆಬಸ್ ಫ್ರಮ್ ಮೈಸೂರಿನ ಒಂದು ಕಾಲೇಜಿಂದ ನನಗೆ ಸಿಕ್ಕಿರುವಂಥದ್ದು. ಇದು ಸಿಲೆಬಸ್ ಫಾರ್ ಫಿಸಿಕ್ಸ್ ಮಿಡ್ ಟರ್ಮ್ ಎಕ್ಸಾಮಿನ, ಫಿಸಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಇದು ಸಿಲೆಬಸ್ ಇದೆ. ಚಾಪ್ಟರ್ 8 ವರೆಗೆ ಇದೆ. ಆ್ಯಂಡ್ ನಾವು ಕಮಿಂಗ್ ಟು ಬಯಾಲಜಿ. ಸೊ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. Again, it depends on different colleges. Biology ge sexual reproduction in flowering plants, human reproduction, reproductive health. So up till 6 chapters mid-term ge ide. And coming to chemistry ge ee 5 chapters ide. Solution, haloalkenes, haloarenes, DF block elements and so on. And ನಂತರ ಮ್ಯಾಥಮ್ಯಾಟಿಕ್ಸ್ಗೆ ಈ 9 chapters in the questions ಕೇಳಬಹುದು. In this particular college this was the syllabus for PCMB. So relations and functions ಇಂದ ಹಿಡಿದು ವೆಕ್ಟರ್ಸ್ ವರೆಗೆ ಇದೆ ಮಿಡ್ ಟರ್ಮಿಗೆ. ಓಕೆ, ಸೊ ಅರೌಂಡ್ 29 chapters. So if you quickly count the number of chapters, 9 plus 6 is 15, 15 plus 5 is 20, 20 plus 10, around 29-30 ಚಾಪ್ಟರ್ಸ್ ಇದೆ ಮಿಡ್ ಟರ್ಮಿಗೆ. ಸೊ ನಿಮ್ಮ ಹತ್ರ ಇರುವಂತಹ ಟೈಮ್ ಅರೌಂಡ್ ಅ ಮಂತ್ ಅಷ್ಟೇ. ಸೊ ಅಫ್ಕೋರ್ಸ್ ನೀವು ಇಲ್ಲಿರುವಂತಹ ಕೆಲವು ಚಾಪ್ಟರ್ಸನ್ನು ಆಲ್ರೆಡಿ ಒಂದೆರಡು ಸಲ ಕಲ್ತಿರ್ಬೋದು ಫಾರ್ ಟೆಸ್ಟ್. ಓಕೆ, ಎಷ್ಟೋ ಚಾಪ್ಟರ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದಕ್ಕೆ ನೀವು ಸ್ವಲ್ಪ ಕಮ್ಮಿ ಟೈಮ್ ಕೊಡಿ, ಅಂದರೆ ಅದನ್ನು ನೀವು ಸ್ವಲ್ಪ ಕಮ್ಮಿ ಟೈಮ್ ಕೊಟ್ಟು ರಿವೈಸ್ ಮಾಡಿ ಮುಗಿಸ್ಕೊಳ್ಳಿ. ಉಳಿದಂತಹ ಚಾಪ್ಟರ್ಸ್ ಏನಿದೆ ಅದನ್ನು ನೀವು ಎಫೆಕ್ಟಿವ್ ಆಗಿ ರಿವೈಸ್ ಮಾಡಿ, ಅಂದರೆ ಗಿವ್ ಲಿಟಲ್ ಮೋರ್ ಟೈಮ್ ಫಾರ್ ದ್ಯಾಟ್. ಓಕೆ, ಹಾಗೆ ನಿಮಗೆ ಯಾವ ಚಾಪ್ಟರ್ಸ್ ಕಷ್ಟ ಅಂತ ಅನ್ನಿಸ್ತದೆ ಅದನ್ನು ಫಸ್ಟಿಗೆ ಕವರ್ ಮಾಡಿ ರಿವೈಸ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಈಸಿ ಚಾಪ್ಟರ್ಸನ್ನು ನಂತರ ರಿವೈಸ್ ಮಾಡಬಹುದು. ಓಕೆ, ಸೊ ಫಸ್ಟ್ ಕಂಪ್ಲೀಟ್ ಯೋರ್ ಸಿಲೆಬಸ್ ಬಿಫೋರ್ ಎವ್ರಿ ಒನ್ ಡಸ್. ಸೊ ಎಲ್ಲರೂ ಕಂಪ್ಲೀಟ್ ಮಾಡುವ ಮುಂಚೆ ನೀವು ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ, ಸೊ ದ್ಯಾಟ್ ಲಾಸ್ಟ್ ಫ್ಯೂ ಡೇಸ್ ಆಫ್ ಎಕ್ಸಾಮ್ ಯು ಕ್ಯಾನ್ ಎಫೆಕ್ಟಿವ್ಲಿ ರಿವೈಸ್ ಆ್ಯಂಡ್ ಪ್ರಾಕ್ಟೀಸ್ ಕ್ವೆಶನ್ಸ್. ಓಕೆ, ನಾನು ಹೇಳಿದಷ್ಟು ಸುಲಭ ಇಲ್ಲ, ಕಷ್ಟ ಇದೆ, ಬಟ್ ಯು ಹ್ಯಾವ್ ಟು ಡೂ ಇಟ್. ನೀವು ನಿಮ್ಮ ಡಿಸ್ಟ್ರಾಕ್ಷನ್ಸನ್ನು ಬಿಟ್ಟರೆ ಯು ಕ್ಯಾನ್ ರಿಯಲಿ ಈಸಿಲಿ ಕ್ಯಾನ್ ಡೂ ಆಲ್ ದಿಸ್ ಥಿಂಗ್ಸ್. ಯಾಕಂದರೆ ಅಷ್ಟೊಂದು ತುಂಬ ಅಂತ ಏನು ಕಷ್ಟದ ಸಿಲೆಬಸ್ ಏನಲ್ಲ. ಯು ಆರ್ ಜಸ್ಟ್ ಸ್ಟಡಿಂಗ್ ಫಾರ್ ಯೋರ್ ಸೆಕೆಂಡ್ PU ಎಕ್ಸಾಮ್. ಓಕೆ, ಸೊ ನಂತರ ದ ಥರ್ಡ್ ಪ್ಲಾನ್ ಇಸ್ ಗೆಟ್ ಆಲ್ ದ ನೋಟ್ಸ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್. ಈಗ ಎಷ್ಟೋ ಚಾಪ್ಟರ್ಸಿಗೆ ಮೇ ಬಿ ನಿಮಗೆ ನೋಟ್ಸ್ ಬರಲಿಕ್ಕೆ ಆಗಿರ್ಲಿಕ್ಕಿಲ್ಲ ಕ್ಲಾಸ್ ಟೈಮಲ್ಲಿ ಅಥವಾ ನಂತರ. ಸೊ ಅಂತಹ ಸಿಚುವೇಷನಲ್ಲಿ ನೀವು ಈ ಸ್ಟಡಿ ಮೆಟೀರಿಯಲ್ ನೋಟ್ಸನ್ನು ಮುಂಚೆಯೇ ರೆಡಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಅದನ್ನು ರಿವೈಸ್ ಮಾಡಿ. ಯಾಕಂದರೆ ಹೆಚ್ಚಿನ ಮಕ್ಕಳು ಏನು ಮಾಡ್ತಾರೆ, ಹೆಚ್ಚಾಗಿ ಜಸ್ಟ್ ಪಾಸ್ ಆಗೋ ಮಕ್ಕಳು ಮಾಡೋ ಕೆಲಸ ಇದು, ಬಟ್ ಸ್ಟಿಲ್ ಕೆಲವೊಮ್ಮೆ ಬಾಕಿದವರು ಮಾಡ್ತಾರೆ. ಸೊ ಲಾಸ್ಟ್ ಮಿನಿಟ್ ಅಂದರೆ ಒಂದು ದಿನದ ಮುಂಚೆ ನಿಮ್ಮ ಫ್ರೆಂಡ್ಸಿಗೆ ನೀವು ಆ ನೋಟ್ಸ್ ಕೊಡು ಈ ನೋಟ್ಸ್ ಕೊಡು ಅಂತ ಹೇಳೋದು, ಅವರು ಫೋಟೋಸ್ ಕಳಿಸೋದು. ನಿಮ್ಮ ವಾಟ್ಸಪ್ಪಲ್ಲಿ ಇಡೀ ಈ ಏನು ನೋಟ್ಸಿನ ಫೋಟೋಸ್ ಇರ್ತದೆ, ಅದನ್ನು ಎಷ್ಟು ಓದ್ತೀರಿ ಬಿಡ್ತೀರಿ ನಿಮಗೆ ಅದೆಷ್ಟು ತಲೆಗೆ ಹೋಗ್ತದೆ ಅಂತ ನಿಮಗೆ ಗೊತ್ತು. ಸೊ ನಿಮ್ಮ ಫ್ರೆಂಡ್ಸ್ ಟೈಮು ವೇಸ್ಟು, ನಿಮ್ಮದು ಸಹ ವೇಸ್ಟ್. ಸೊ ಮುಂಚೆನೇ ಈ ನೋಟ್ಸ್ ಸ್ಟಡಿ ಮೆಟೀರಿಯಲ್ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಸೊ ದ್ಯಾಟ್ a night before exam you won't suffer and you won't others to suffer. Okay, so the next thing is
you have to practice model question paper questions and previous year question papers questions. So ಆಫ್ಟರ್ ಆಲ್ ಈಗ ಏನು ನಿಮ್ಮ ಫೈನಲ್ ಎಕ್ಸಾಮ್ ಇರ್ಬೋದು ಅಥವಾ ಮಿಡ್ ಟರ್ಮ್ ಇರ್ಬೋದು, ಪ್ರಿಪರೇಟರಿ ಇರ್ಬೋದು, ಹೆಚ್ಚಾಗಿ ಬರುವಂತಹ ಕ್ವೆಶನ್ಸ್ ಈ ಮಾಡೆಲ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಟೈಪ್ ಆಫ್ ಕ್ವೆಶನ್ಸ್. ಅಂದರೆ ಲಾಸ್ಟ್ 2-3 ಇಯರ್ಸಿನ ಮಾಡೆಲ್ ಮತ್ತೆ ಫೈನಲ್ ಇಯರ್ ಕ್ವೆಶನ್ ಪೇಪರ್ಸ್ನ ಎಲ್ಲ ಕ್ವೆಶನ್ಸ್ ನಿಮಗೆ ಆನ್ಸರ್ ಮತ್ತು ಕ್ವೆಶನ್ ಬೈ ಹಾರ್ಟ್ ಇರಬೇಕು. ಓಕೆ, ಸೊ ನಿಮಗೆ ಎಲ್ಲಿಂದ ಯಾವ ಚಾಪ್ಟರ್ಸಿಂದ ಯಾವ ಕ್ವೆಶನ್ಸ್ ಬಂದಿದೆ ಅಂತ ಗೊತ್ತಿರಬೇಕು. ಸೊ ಇದು ಗೊತ್ತಿದ್ರೆ again you are able to study accordingly from your notes and textbook and you are able to score more. Okay, so I am telling one secret. Around 30 to 40% of the questions which is coming in the midterm preparatory will be from previous and model question paper. Model ಮತ್ತೆ previous year question papers ಇಂದಲೇ ಕ್ವೆಶನ್ಸ್ ಹೆಚ್ಚಿದು ಬರೋದು, 30 to 40% ಬರೋದು. ನಾನು ಆ್ಯಕ್ಚುಲಿ ಕಮ್ಮಿ ಹೇಳ್ತಾ ಇದ್ದೇನೆ. ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮಲ್ಲೂ ಸಹ ಅರೌಂಡ್ 60-70% ಕ್ವೆಶನ್ಸ್ ಪ್ರೀವಿಯಸ್ ಇಯರ್ ಮತ್ತು ಮಾಡೆಲ್ ಕ್ವೆಶನ್ ಪೇಪರಿಂದ ಬಂದಿತ್ತು. ಓಕೆ, ನಾನು ಸ್ವಲ್ಪ ಕಮ್ಮಿ ಮಾಡಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ ಬೋರ್ಡ್ಸ್ನವರು, ಸೊ PU ಬೋರ್ಡ್ನವರು. ಸೊ ಅದಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಮಾಡಿ ಹೇಳ್ತಾ ಇದ್ದೇನೆ. ಸೊ ಮಿನಿಮಮ್ ಒಂದು 30%, 40%ನಷ್ಟು ಕ್ವೆಶನ್ಸ್ ಅವರು ಪ್ರೀವಿಯಸ್ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ಸಿಂದಲೇ ಕೊಡುವಂಥದ್ದು. ಸೊ ಅದರ ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ ನಿಮಗೆ ಏನು ಕೊಟ್ಟ ಕೂಡಲೇ ಟಕ್ ಅಂತ ಬರೆದು ಮುಗಿಸುವ ಹಾಗೆ ಇರಬೇಕು, ಈ ಮೀಮ್ ಥರ. ಓಕೆ, ಫಸ್ಟಿಗೆ ಯಾವ ಕ್ವೆಶನ್ಸ್ಗೆ ಆನ್ಸರ್ ಗೊತ್ತಿರ್ತದೆ ಅದನ್ನು ಬೇಗ ಬೇಗ ಮುಗಿಸುವಾಗ ನಿಮಗೆ ಯಾವ ಕ್ವೆಶನ್ಸ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಅರ್ಥ ಆಗಲಿಲ್ಲ ಅಥವಾ ಆನ್ಸರ್ ಅಷ್ಟು ಗೊತ್ತಿಲ್ಲ, ಅದಕ್ಕೆ ನಂತರ ಟೈಮ್ ಕೊಡಬಹುದು, ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಬರಿಬಹುದು. ಓಕೆ, ಆ್ಯಂಡ್ ಈಗ 1 ಮಂತ್ ಇದೆ ಅಂದರೆ ಯು ಹ್ಯಾವ್ 1 ಮಂತ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ವಾ. ಹೆಚ್ಚಿನ ಮಕ್ಕಳು ಈಗ ಒಂದು ಸ್ಟಡಿ ಪ್ಲಾನ್ನ ಶುರು ಮಾಡಿರ್ತಾರೆ ಆ್ಯಂಡ್ ವಿಚ್ ಇಸ್ ಯೂಶ್ವಲಿ ಗೋಯಿಂಗ್ ಟು ಬಿ ಅನ್ರಿಯಲಿಸ್ಟಿಕ್. ಟೈಮ್ ಟೇಬಲ್ ಬರೆಯೋದಂತೆ ಆ್ಯಂಡ್ ದಿನದಲ್ಲಿ ನಾನು 10 ಗಂಟೆ ಓದ್ತೇನೆ ಅಂತ ಹೇಳೋದು, ದಿನದಲ್ಲಿ 2-3 ಚಾಪ್ಟರ್ಸನ್ನು ಕವರ್ ಮಾಡ್ತೇನೆ. ಸೊ ಈ ಥರದ ಅನ್ರಿಯಲಿಸ್ಟಿಕ್ ಏನು ಟೈಮ್ ಟೇಬಲ್ ಅಥವಾ ಏನು ಹೇಳ್ತಾರಪ್ಪ ಸ್ಟಡಿ ಪ್ಲಾನನ್ನು ಇಟ್ಕೊಳ್ಬೇಡಿ, ಯಾಕಂದರೆ ಇದು ಆಗೋದಿಲ್ಲ. ಓಕೆ, ಆಫ್ಕೋರ್ಸ್ ಯು ಹ್ಯಾವ್ ಟು ಕವರ್ ಆಲ್ ದ ಸಿಲೆಬಸ್, ಬಟ್ ಅದರೊಟ್ಟಿಗೆ ಯು ಹ್ಯಾವ್ ಟು ಆಲ್ಸೋ ನೋ ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಅದು ನಿಮಗೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗ್ತದೆ. ಆಫ್ಕೋರ್ಸ್ ನಮ್ಮ PW ಕನ್ನಡ ಚಾನಲಲ್ಲಿ ಎಲ್ಲವೂ ಇದೆ. ಇಫ್ ಇನ್ ಕೇಸ್ ಇಲ್ಲ ಯು ಡೋಂಟ್ ಹ್ಯಾವ್ ಟೈಮ್ ಟು ಸರ್ಚ್ ಆಲ್ ದಿಸ್ ಥಿಂಗ್ಸ್, ನೀವು ರಿವೈಸ್ ಮಾಡ್ತೀರಾ ಅಲ್ವಾ, ರಿವೈಸ್ ಮಾಡಿದ ಕೂಡಲೇ ಅಂದರೆ ಒಂದ್ಸಲ ಎಲ್ಲ ಚಾಪ್ಟರ್ಸನ್ನು ಓದಿದ ಕೂಡಲೇ ಏನು ಮಾಡಿ ಅಂದರೆ ಫಸ್ಟಿಗೆ ಈ ಪ್ರೀವಿಯಸ್ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಕ್ವೆಶನ್ಸನ್ನು ಸಾಲ್ವ್ ಮಾಡಿ. ಓಕೆ, ನಂತರ ಪುನಃ ರಿವೈಸ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಅಂದರೆ ಯಾವುದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ, ಅಂದರೆ ಯಾವ ಚಾಪ್ಟರ್ಸಿಂದ ಯಾವ ಕಾನ್ಸೆಪ್ಟ್ಸಿಂದ ಹೆಚ್ಚಾಗಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತ. ವಿಚ್ ಮೀನ್ಸ್ ದೋಸ್ ಆರ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ವಿಚ್ ಮೀನ್ಸ್ ಅಲ್ಲಿಂದ ಕ್ವೆಶನ್ಸ್ ಬಂದೇ ಬರ್ತದೆ ಅಂತ ಅರ್ಥ. ಓಕೆ, ಸೊ ಈ ಥರ ನೀವು ನಿಮ್ಮ ಸ್ಟಡೀಸನ್ನು ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾನ್ ಇಸ್ ಸ್ಲೀಪ್ ಪ್ರಾಪರ್ಲಿ. ಅಂದರೆ ಈಗ ಇನ್ನೂ 1 ಮಂತ್ ಇದೆ, ಅರೌಂಡ್ 30 ಡೇಸ್, ಸ್ವಲ್ಪ ಕಮ್ಮಿ ಇದೆ ಕೆಲವರಿಗೆ, ಹೌದು. ಸೊ ಈಗ ನೀವು ಚೆನ್ನಾಗಿ ನಿದ್ದೆ ಮಾಡಿ, ಯಾಕಂದರೆ ಎಕ್ಸಾಮ್ನ ಹಿಂದಿನ ದಿನ ಯು ಹ್ಯಾವ್ ಟು ಸ್ಲೀಪ್ ಲೆಸ್. ಸೊ ಅಟ್ಲೀಸ್ಟ್ ಒಂದು 6 ಅವರ್ಸ್ ಆದರೂ ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ಒಂದು ದಿನ ಎಕ್ಸಾಮ್ನ ಹಿಂದಿನ ದಿನ ನೀವು ನಿದ್ದೆ ಮಾಡದ ಹಾಗೆ, ನಿದ್ದೆ ಫುಲ್ ಬಿಡೋ ಹಾಗೆ ಆಗಬಾರ್ದು. ಸೊ ಈಗ ಸ್ವಲ್ಪ ಚೆನ್ನಾಗಿ 6 ಗಂಟೆ ನಿದ್ದೆ ಮಾಡಿ, ಜೊತೆಗೆ ಚೆನ್ನಾಗಿ ಓದಿ ವಿದೌಟ್ ಆಲ್ ದಿಸ್ ಡಿಸ್ಟ್ರಾಕ್ಷನ್, ಮೊಬೈಲ್ ಅದು ಇದು ಎಲ್ಲ. ಆ್ಯಂಡ್ ನಂತರ ನೀವು ಹೇಗಿದ್ರೂ ಸ್ವಲ್ಪ ಕಮ್ಮಿ ನಿದ್ದೆ ಮಾಡಬೇಕಾಗ್ತದೆ. ಓಕೆ, ಮೇ ಬಿ ಎಕ್ಸಾಮ್ ಆದ ನಂತರ ನಿಮಗೆ ನಿದ್ದೆ ಬರದೇ ಸಹ ಇರಬಹುದು, ಜಸ್ಟ್ ಕಿಡಿಂಗ್. ಸೊ ಈ ಥರ ಯು ಹ್ಯಾವ್ ಟು ಹ್ಯಾವ್ ಯೋರ್ ಸ್ಟಡಿ ಪ್ಲ್ಯಾನ್ ಫಾರ್ ಅ ಮಂತ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.